ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಚಪಾತಿಗಿಂತಲೂ ಸಾಫ್ಟ್ ಆಗಿರುವಂತ ಮೃದು ಆಗಿರುವಂತ ಅಕ್ಕಿ ರೊಟ್ಟಿ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ನೀವು ನೋಡ್ತಾ ಇರ್ಬೋದ್ರಿ ಯಾವ ರೀತಿ ಅಕ್ಕಿ ರೊಟ್ಟಿ ಉಬ್ಬೇಕಂತ ಹೇಳಿ. ಬಲೂನ್ ತರ ಪ್ರತಿಯೊಂದು ರೊಟ್ಟಿನೂ ಬಲೂನ್ ತರ ಉಬ್ಬಿ ಬರ್ತದೆ ನೋಡ್ರಿ. ನಾ ಹೇಳೋ ವಿಧಾನದಾಗ ಒಂದ್ಸತಿ ಟ್ರೈ ಮಾಡಿದ್ರಿ ಅಂದ್ರ ಯಾರ್ ಬೇಕಾದವರು ರೊಟ್ಟಿ ಬರ್ಲಾರ್ದವ್ರು ಕೂಡ ಇಷ್ಟು ಸಾಫ್ಟ್ ಆಗಿ ಮೃದುವಾಗಿರುವಂತ ಅಕ್ಕಿ ರೊಟ್ಟಿ ಮಾಡ್ಬೋದು ನೋಡ್ರಿ. ಯಾವಾಗ್ಲೂ ರೊಟ್ಟಿ ಚಪಾತಿ ತಿಂದು ಬೇಜಾರಾದಾಗ ಈ ರೀತಿ ಅಕ್ಕಿ ರೊಟ್ಟಿ ಒಂದ್ಸರ್ತಿ ಮಾಡ್ಕೊಂಡ್ ನೋಡ್ರಿ. ನಾ ಹೇಳೋ ವಿಧಾನದಾಗ ಒಂದ್ಸರ್ತಿ ಮಾಡ್ಕೊಂಡ್ ನೋಡ್ರಿ, ಗ್ಯಾರಂಟಿ ನಿಮಗ್ ಕೂಡ ಇಷ್ಟ ಆಗುತ್ತೆ ನೋಡ್ರಿ. ಈ ಅಕ್ಕಿ ರೊಟ್ಟಿಗೆ ಏನ್ ಬೇಕು ಮೊದಲನೇದಾಗಿ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಒಂದ್ ಕಡಾಯಿ ಇಟ್ಕೊಂಡೇನ್ರಿ. ಕಡಾಯಿ ಒಳಗ ಒಂದ್ 2 ಕಪ್ ಆಗೋಷ್ಟು ನಾನು ನೀರ್ ಹಾಕೊಂಡಿನ್ರಿ. ಅದೇ ರೀತಿ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಒಂದ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ. ಮತ್ತೆ ನೀರ್ ಅನ್ನೋದು ಕದ ಕುದಿಬೇಕ್ರಿ, ಅವಾಗ ಮಾತ್ರ ನಾವ್ ಹಿಟ್ಟು ಹಾಕೋಬೇಕು ನೋಡ್ರಿ. ಇಲ್ಲಿ 2 ಕಪ್ ನೀರಿಗೆ 1 ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟು ಹಾಕೊಂಡು ಇದನ್ನ ಮಿಕ್ಸ್ ಮಂತ್ರಿ. ಇವಾಗ ನೋಡ್ರಿ, ಇದನ್ನ ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ, ಅಂದ್ರ ಗಟ್ಟಿ ಆಗ್ಬಿಡ್ತೈತ್ರಿ. ಹಿಟ್ಟು ಅನ್ನೋದು ಗಟ್ಟಿ ಆಗ್ಬಿಡ್ತೈತ್ರಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ಒಂದ್ 2 ನಿಮಿಷ ಗ್ಯಾಸ್ ಆಫ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ಕೋಬೇಕು ನೋಡ್ರಿ. ಬೇಯಿಸೋದೇನಿಲ್ರಿ, ಗ್ಯಾಸ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದ್ 5 ನಿಮಿಷ ಬಿಟ್ಬಿಡ್ಬೇಕ್ರಿ ಹಂಗೆ ಹಿಟ್ಟನ್ನ. ಇವಾಗ ನೋಡ್ತಾ ಇರ್ಬೋದ್ರಿ, ಇದನ್ನ ಹಿಟ್ಟನ್ನ ಇವಾಗ ನಾವು ಗ್ಯಾಸ್ ಕಟ್ಟಿ ಮೇಲೆ ಹಾಕೊಂಡು ಸಾಫ್ಟ್ ಆಗಿ ನಾದ್ಕೊಳ್ಳುವಂತ್ರಿ. ನೋಡ್ತಾ ಇರ್ಬೋದ್ರಿ, ಹಿಟ್ಟು ಅನ್ನೋದು ನಾನು ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಹಾಕೊಳತ್ತೀನಿ ನೋಡ್ರಿ. ನೀರ್ ಅನ್ನೋದು ಸ್ವಲ್ಪ ಕಡಿಮೆ ಜಾಸ್ತಿ ಆದ್ರೂನು ಪರವಾಗಿಲ್ರಿ. ಇದರ 2 ಕಪ್ ಆಗೋಷ್ಟು ನೀರು ಕರೆಕ್ಟ್ ಆಗ್ತವ್ರಿ ನನ್ನ ಪ್ರಕಾರ. ಇವಾಗ ನೋಡ್ರಿ, ಹಿಟ್ಟು ಹಾಕೊಂಡು ಇದನ್ನ ಸ್ವಲ್ಪ ಕೈಗೆ ನೀರ್ ಹಾಕೊಳತ್ತೀನ್ರಿ, ನಾನು ತಣ್ಣೀರ್ ಹಚ್ಕೊಳತ್ತೀನ್ರಿ. ತಣ್ಣೀರ್ ಹಚ್ಕೊಂಡು ಇದನ್ನ ಸಾಫ್ಟ್ ಆಗಿ ನಾದ್ಕೊಳ್ಳುವಂತ್ರಿ. ನೀವ್ ಹಿಟ್ಟು ಎಷ್ಟ್ ಚಂದಾಗಿ ನಾದ್ಕೋತಿರಲ್ರಿ ಅಷ್ಟು ಮಸ್ತಾಗಿ ಸಾಫ್ಟ್ ಆಗಿ ರೊಟ್ಟಿ ಬರ್ತಾವ ನೋಡ್ರಿ. ಇಲ್ಲಿ ನೋಡ್ರಿ, ನಾ ಯಾವ ರೀತಿ ತೋರ್ಸತ್ತೀನಲ್ರಿ ಅದೇ ರೀತಿ ನೀವ್ ಹಿಟ್ಟು ಅನ್ನೋದು ನಾದ್ಕೋಬೇಕು ನೋಡ್ರಿ. ಇವಾಗ ಸ್ವಲ್ಪ ನಮ್ಗ್ ರೊಟ್ಟಿ ಮಾಡೋ ಪೂರ್ತಿಯಾಗಿ ಸ್ವಲ್ಪ ಹಿಟ್ಟು ತಗೊಂಡು ಉಳ್ದದ ಹಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳುವಂತ್ರಿ. ನೀವು ದಪ್ಪ ಮಾಡ್ತಿದ್ರಂದ್ರ ಸ್ವಲ್ಪ ಜಾಸ್ತಿ ಹಿಟ್ಟು ತಗೋರಿ, ತೆಳು ಮಾಡ್ತೀನಂದ್ರ ಸ್ವಲ್ಪ ಹಿಟ್ಟು ತಗೊಂಡು ಮಾಡ್ಕೋಬೇಕು ನೋಡ್ರಿ. ಇವಾಗ ನೋಡ್ರಿ, ನಾನು ಹಿಟ್ಟು ತಗೊಂಡಿನ್ರಿ, ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನು ಹಾಕೊಳತ್ತೀನ್ರಿ. ಅಕ್ಕಿ ಹಿಟ್ಟು ಸ್ವಲ್ಪ ಕೆಳಗೆ ಜಾಸ್ತಿ ಹಿಟ್ಟು ಹಾಕೊಂಡು ಮೊದಲ ಕೈಲೇ ಸ್ವಲ್ಪ ಬಡದ್ ತಗೋಬೇಕ್ರಿ. ಇದನ್ನ ಸ್ವಲ್ಪ ಅಗಲಾಗನ, ಅವಾಗ ನಾವು ಲಟ್ಟಿನ ಗೆಲೆ ಇದನ್ನ ಲಟ್ಟಿಸ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಈ ತರ ತೆಳುವಾಗಿ ಲಟ್ಸ್ಕೋಬೇಕು ನೋಡ್ರಿ. ಜಾಸ್ತಿ ಪ್ರೆಷರ್ ಹಾಕಿದ್ರಂದ್ರ ರೊಟ್ಟಿ ಅನ್ನೋದು ಹರಿದ್ ಬಿಡ್ತೈತ್ರಿ. ಅದಕ್ಕ ನಿಧಾನವಾಗಿ ಒಂದ್ ಕೈಲೇ ತಿರುತಾ ಒಂದ್ ಕೈಲೇ ಲಟ್ಟಿಸ್ತಾ ಇದನ್ನ ರೌಂಡ್ ಶೇಪ್ದಾಗ ಲಟ್ಸ್ಕೋಬೇಕ್ರಿ. ನೀವು ನೋಡ್ತಾ ಇರ್ಬೋದ್ರಿ, ಈ ರೀತಿ ಲಟ್ಸ್ಕೋಬೇಕು ನೋಡ್ರಿ. ನಿಮ್ಗೆ ಈ ರೀತಿ ರೌಂಡ್ ಆಗಿ ಬರ್ಲಿಲ್ಲ ಅಂದ್ರ ನೀವು ದೊಡ್ಡದ್ ರೊಟ್ಟಿ ಮಾಡಿ ಒಂದು ಪ್ಲೇಟ್ ಇಟ್ಟು ರೌಂಡ್ ಶೇಪ್ದಾಗನು ಮಾಡ್ಕೋಬಹುದು ನೋಡ್ರಿ. ಫಸ್ಟ್ ಮಾಡ್ಕೊಳ್ಳೋರಿಗೆ ಆ ರೀತಿ ಮಾಡ್ಕೋಬಹುದ್ರಿ. ಈ ಕಡೆ ತವಾ ಕೂಡ ಕಾದೈತ್ರಿ, ನಾನು ತವಾದಾಗ ರೊಟ್ಟಿ ಹಾಕೊಳತ್ತೀನಿ ನೋಡ್ರಿ. ನಿಧಾನವಾಗಿ ಹಾಕೋಬೇಕ್ರಿ ಇದನ್ನ. ಒಂದೇ ಸರ್ತಿಗೆ ದಪ್ಪ ಅಂತ ಹಾಕಿದ್ರ ರೊಟ್ಟಿ ಅನ್ನೋದು ಬಿರುಸಾಗಿ ಬಿಡ್ತೈತ್ರಿ. ಅದಕ್ಕಂತೆ ಸ್ಲೋಲಿ ರೊಟ್ಟಿ ಹಾಕೋಬೇಕ್ರಿ. ಇವಾಗ ಸ್ವಲ್ಪ ಬಟ್ಟಲ್ದಾಗ ನಾನು ತಣ್ಣೀರ್ ತಗೊಂಡಿನ್ರಿ, ಒಂದು ಕಾಟನ್ ಬಟ್ಟಿ ಕೂಡ ತಗೊಂಡಿನ್ರಿ. ಅದನ್ನ ಕಾಟನ್ ಬಟ್ಟಿಲೆ ರೊಟ್ಟಿಗೆಲ್ಲ ನೀರ್ ಅಪ್ಲೈ ಮಾಡ್ಕೊಳ್ಳುವಂತ್ರಿ. ನೀರ್ ಅಪ್ಲೈ ಮಾಡಂತಡಿ ಇದನ್ನ ಪಟ್ಟಂತೆ ತಿರುವು ಹಾಕ್ಬೇಕು ನೋಡ್ರಿ. ನೀವು ಜಾಸ್ತಿ ಹೊತ್ತು ಬಿಟ್ರಿ ಅಂದ್ರ ರೊಟ್ಟಿ ಬಿರ್ಸಾಕ್ತೈತ್ರಿ. ಮತ್ತ ಜಾಸ್ತಿನೂ ತಿರುವಾಕ್ ಹೋಗ್ಬೇಡ್ರಿ. ಈ ತರ ಬಟ್ಟಿಲೆ ಸ್ವಲ್ಪ ಪ್ರೆಸ್ ಮಾಡ್ತಾ ಮಾಡ್ತಾ ಇದನ್ನ 2 ಸೈಡ್ ಚಂದಾಗೆ ಬೇಯಿಸ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಎಷ್ಟು ಸೂಪರ್ ಆಗಿ 2 ನಿಮಿಷದಲ್ಲಿ ಅಕ್ಕಿ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಬಡಿಯೋ ಜಂಜಾಟ್ ಇಲ್ಲಾರ್ದೆ ಕೇವಲ ಲಟ್ಟಿಸಿ ಸೂಪರ್ ಆಗಿ ಸಾಫ್ಟ್ ಆಗಿರುವಂತ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡಿದೆ ಅಂತ ಹೇಳಿ ನೋಡಿದ್ರಲ್ರಿ. ವಿಡಿಯೋ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ನನಗ್ ಸಪೋರ್ಟ್ ಕೂಡ ಮಾಡ್ರಿ. ನೋಡ್ತಾ ಇರ್ಬೋದ್ರಿ, ಎಷ್ಟು ಸಾಫ್ಟ್ ಆಗಿರುವಂತ ರೊಟ್ಟಿ ಆಗೈತೆ ಅಂತ ಹೇಳಿ. ನೋಡ್ರಿ, ಎಷ್ಟು ಸಾಫ್ಟ್, ಚಪಾತಿಗಿಂತಲೂ ಸಾಫ್ಟ್ ಆಗಿರುವಂತ ರೊಟ್ಟಿ ಮಾಡ್ಬೋದು ನೋಡ್ರಿ. ನಾ ಹೇಳೋ ವಿಧಾನದಾಗ ನೀವು ಮಾಡಿದ್ರೆ ಅಂದ್ರೆ ಇಷ್ಟೇ ಸಾಫ್ಟ್ ಆಗಿರುವಂತ ರೊಟ್ಟಿ ನೀವು ಕೂಡ ಮಾಡ್ಕೋಬಹುದು ನೋಡ್ರಿ. ಒಂದ್ ದಿನ ಫುಲ್ ಇಟ್ರುನು ಇದು ಇಷ್ಟೇ ಸಾಫ್ಟ್ ಆಗಿ ಇರ್ತೈತ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಯಾವ ರೀತಿ ಉಬ್ಬಿ ಬಂದವ ಅಂತ ಹೇಳ್ರಿ ರೊಟ್ಟಿ ಅನ್ನೋದು. ಮತ್ತೆ ತಡರಿ, ನೀವು ಕೂಡ ಈ ರೆಸಿಪಿನ ಒಂದ್ಸರ್ತಿ ಟ್ರೈ ಮಾಡ್ರಿ. ವಿಡಿಯೋ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.